ಈಗ ರೇಷ್ಮೆ ಜವಳಿ ಇಲಾಖೆ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದೆ. ಯಾಕಂದರೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಈ ವಹಿವಾಟು ನಡೀತದೆ. ಅದಕ್ಕೆ ಮಾರಾಟ ಮಂಡಳಿಯನ್ನು ಇಲ್ಲಿ ಮಾಡಿರೋದು ಬಹಳ ಒಳ್ಳೆಯದಾಗಿದೆ. ಸರ್ಕಾರ ಇದಕ್ಕಾಗಿ ಸುಮಾರು 50 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದೆ. ಶಾಸಕರ ನಿಧಿಯಿಂದ ಕೂಡ 50 ಲಕ್ಷ ಕೊಟ್ಟಿದ್ದಾರೆ. ಈಗ ಒಂದು ಫ್ಲೋರ್ ಆಗಲಿ, ಉಳಿದಿದ್ದನ್ನು ತೀರಾ ಎಷ್ಟು ಅವಶ್ಯಕತೆ ಇದೆ ಸರ್ಕಾರದಿಂದ ಉಳಿದ ಕೆಲಸವನ್ನು ಮಾಡೋಣ. ಇದು ಸದುಪಯೋಗ ಆಗಬೇಕು. ನಾನು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾಗ ಕೂಡ ಈ ಸುಂಕ ಜಾಸ್ತಿ ಮಾಡಿದೆ. ಸುಂಕ ಏನು ಮಾಡ್ತಾರೆ, ಜಾಸ್ತಿ ಮಾಡಿದರೆ ನಮ್ಮದಕ್ಕೆ ವ್ಯಾಪಾರ ಕಷ್ಟ. ನಾವೇನು ಮಾಡಿದ್ವಿ, ಇಂಪೋರ್ಟ್ ಆಗೋದನ್ನು ತಡಿಬೇಕಾಯಿತು. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ದಂಥ ಕಾಲದಲ್ಲಿ ಚೈನಾ ನಾವೇ ಸ್ವತಃ ರೇಷ್ಮೆ ಬೆಳೆಗಾರರಾಗಿರೋದ್ರಿಂದ ಆ ಸುಂಕವನ್ನು ಅವ್ರಿಗೆ ಜಾಸ್ತಿ ಮಾಡಿದ್ರಿಂದ ನಮ್ಮ ವ್ಯಾಪಾರಸ್ಥರೆಲ್ಲರೂ ಕೂಡ ಉಳಿಯುವಂಥ ಕೆಲಸ ಆಯಿತು. ಈ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದ ಮೇಲೆ ಇಲ್ಲಿ 10 HP ಕೂಡ ಕರೆಂಟನ್ನು ಮನ್ನಾ ಫ್ರೀ ಮಾಡಿದ್ದಾರೆ. ಈ ರೀತಿ ಇಲ್ಲಿವರೆಗೂ ಏನು ಸೌಲಭ್ಯಗಳು ಏನಿಲ್ಲಿ ಈ ನೇಯ್ಗೆವರೆಗೆ ಆಗಬೇಕಾಗಿದೆ ಆ ಕೆಲಸವನ್ನು ಮಾಡಿದ್ದೇವೆ. ಮುಂದೆ ಆಗಬೇಕಾಗಿರೋ ಕೆಲಸವನ್ನು ಮಾಡೋಣ. ಸರ್ಕಾರ ಬದ್ಧವಾಗಿದೆ. ಟೈಮ್ ಚೆನ್ನಾಗಿತ್ತು ಅಂತ ನಾನು ಪೂಜೆ ಮಾಡಿದ್ರು ಅಷ್ಟೇ. ಟೈಮ್ ಚೆನ್ನಾಗಿತ್ತು, ಪೂಜೆ ಮಾಡಿದ್ವಿ ಬನ್ನಿ ಅಷ್ಟೇ. ಕಾರ್ಯಕ್ರಮ ಕಾನೂನು ಅಲ್ಲಲ್ಲ, ಅವಶ್ಯಕತೆ ಇಲ್ಲ ಅಂತ ಶಾಸಕರು ಹೇಳಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿಲ್ಲ. ಸಚಿವರು ಬಿಸಿ ಇರ್ತಾರೆ. ನಾವು ಶಾಸಕರ ಪ್ರದೇಶ ಅಭಿವೃದ್ಧಿ ನಾವೇ ಮಾಡ್ಕೊಂಡಿದ್ದೀವಿ. ಎಲ್ಲಾ ತಾಲೂಕಲ್ಲಿ ಹಂಗೆ ಆಗುತ್ತೆ ಅಂತ ಹೇಳಿ ಜವಳಿ ಇಲಾಖೆ ಅವರು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಸರ್ಕಾರದ್ದೇ ದುಡ್ಡು. ಹೆಂಗ್ ಹೇಳ್ತಾರೆ ಅವರು? ಜವಳಿ ಇಲಾಖೆ ಸರ್ಕಾರದಲ್ಲಿ ತಾರತಮ್ಯ ಮಾಡೋಕ್ಕಾಗಲ್ಲ. 25 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಸರ್ಕಾರ. ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ 25 ಕೋಟಿ. ಈಚಿನ ಮಲ್ಯದ ನಿಮ್ಗೆ 50 ಎಷ್ಟೇ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಕೊಟ್ಟರೆ ಇವನು ಮಾಡೋಕ್ಕಾಗೋದು. ಇವರು ಮಾಡಬೇಕಾದ್ರು ಯಾರೇ ಇರಲಿ, ಆಯಾ ಭಾಗದಲ್ಲಿ ಆಯಾ ಶಾಸಕರು ಯಾವುದೇ ಪಕ್ಷದವರಿರಲಿ, ಬಟ್ ಸರ್ಕಾರ ಬದ್ಧತೆ ಇದೆ. ಸರ್ಕಾರ ಹಣ ಕೊಟ್ಟಿದೆ. ಸರ್ಕಾರ ಹಣದಲ್ಲಿ ಇವರು ಮಾಡೋದು. ಇವಾಗ ಶಾಸಕರ ನಿಧಿ ಕೂಡ ಸರ್ಕಾರದ ದುಡ್ಡೇ. ಇವ್ರೇನು ಇವ್ರ ಮನೆಯಿಂದ ನಮ್ಮ ಮನೆಯಿಂದ ತರ್ತೀವಿ, ಅವ್ರ ಮನೆಯಿಂದ ತರ್ತೀವ? ಇಲ್ಲ, ಸರ್ಕಾರದಿಂದ ಕೊಟ್ಟಿದ್ದನ್ನು ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾವ್ರೆ, ಮಾಡಲಿ. ಮತ್ತು ಎಲ್ಲರನ್ನೂ ವಿಶ್ವಾಸ ತಗೊಂಡೋಗಲಿ. ಪ್ರಾಧಿಕಾರದ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿದ್ದಾರೆ, ಮುನ್ಸಿಪಲ್ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿದ್ದಾರೆ, ಮತ್ತು ಎಲ್ಲ ಸದಸ್ಯರಿದ್ದಾರೆ. ಪ್ರತಿಭಟನೆ ಏನು ಮಾಡಬೇಕಾಯ್ತು ಸರ್? ಶಿಷ್ಟಾಚಾರ ಮತ್ತೆ ಬಳ್ಳಾರಿ ರೀತಿ ಗಲಾಟೆ ಆಗ್ತದೆ, ಈ ರೀತಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ರೆ ಅಂತಕ್ಕಂಥದ್ದು ಎಲ್ಲನೂ ಕೂಡ ಸಾಕಷ್ಟು ವ್ಯಾಪಕ ಚರ್ಚೆ ಆಗ್ತಿರೋದು. ಪ್ರೋಟೋಕಾಲಲ್ಲಿ ಚಿಕ್ಕದಾಗಲಿ ದೊಡ್ಡದಾಗಲಿ ಕೆಲಸ ಸರ್ಕಾರದವ್ರು ಏನು ಮಾಡಬೇಕು, ಅಧಿಕಾರಿಗಳು ನಮ್ಮ ಗಮನಕ್ಕೆ ತರಬೇಕು. ಒಂದೊಂದು ಸಂದರ್ಭ ನಾವು ಬರೋಕ್ಕಾಗದೇ ಇದ್ದಾಗ ಶಾಸಕರನ್ನ ಮಾಡು ಅಂತ ಹೇಳ್ತೀವಿ, ತಪ್ಪೇನಿಲ್ಲ. ನಾವು ಬರೋವಂಥ ಸಂದರ್ಭ ಇದ್ದಾಗ ಬರ್ತೀವಿ. ಅದು ಅಧಿಕಾರಿಗಳು ಅದನ್ನು, ಇವರು ಕೂಡ ಅಧಿಕಾರಿಗಳನ್ನ ವಿಶ್ವಾಸ ತಗೊಂಡು ಏನಪ್ಪ ಮಂತ್ರಿಗಳು ಬರ್ತಾರಾ? ಇಲ್ಲ, ಮಂತ್ರಿಗಳು ಬರೋದು ನಾನೇ ಹೇಳ್ತೀನಿ ಮಾಡ್ರಪ್ಪ ನೀವೇ ಅಂತ. ಎಲ್ಲಕ್ಕೂ ಬರೋಕ್ಕಾಗದೇ ಇರ್ಬೋದು, ಆದರೆ ಇದೊಂದು ಕೋಆರ್ಡಿನೇಷನ್ನಲ್ಲಿ ಹೋಗಬೇಕು. ಸರ್ಕಾರ ನಮ್ಮದಿದೆ, ಹಣ ಇವ್ರು ಮಾಡಿದ್ಲಿ ನಾವು ಮಾಡಲಿ ಕೂಡ ಸರ್ಕಾರದ ಹಣನೇ ಮಾಡಬೇಕಾಗುತ್ತೆ. ಒಳ್ಳೆ ಕೆಲಸ ಮಾಡಲಿ ಅಂತೇಳಿ ಹೇಳಿ ಶಾಸಕರಿಗೆ ಹೇಳ್ತೀನಿ. ಇನ್ನೊಂದು ಹುಷಾರಾಗಿ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೇಳಿದ್ರು. ನಾನು ಬರಕ್ಕೆ ಬಿಡುವಿರಲಿಲ್ಲ, ಮುಂದಿನ DCM ಸಾಹೇಬರು ಜಿಲ್ಲೆಗೆ ಒಳ್ಳೆ ಕೆಲಸ ಆಗಿದೆ. ಸರ್, ಇದು ಎಷ್ಟು ವೆಚ್ಚದಲ್ಲಿ ಒಂದು ನಿರ್ಮಾಣ ಆಗ್ತಾ ಇರುವಂತದ್ದು? ಎಲ್ಲಿ ಆಫೀಸರ್ ಜವಳಿ ಸುರೇಶ್ ಬನ್ನಿ ಮುಂದೆ. ಜವಳಿ ಸುರೇಶ್ ಅವರು ಟೋಟಲ್ ಕಾಸ್ಟ್ ಎಷ್ಟಪ್ಪ ಇದು? ಅಣ್ಣ, ಒಂದು ಫ್ಲೋರ್ಗೆ 1,35 lakhs ಆಗುತ್ತೆ ಅಣ್ಣ. ಒಂದು ಫ್ಲೋರ್ಗೆ 15 ಅಂಗಡಿ ಬರ್ತಾವಣ್ಣ. ಈಗ 1,25 lakhs ಅಲೋಕೇಟ್ ಮಾಡಿದೀನಿ ಅಣ್ಣ. 2 ಫ್ಲೋರ್ 30 ಅಂಗಡಿ, ಒಟ್ಟು 2,70,00,000 ಬೇಕಣ್ಣ.
ವೆಂಕಟಣ್ಣಯ್ಯನವರು ಇದ್ದಾಗ ಇದಕ್ಕೆ 10 ಗುಂಟೆ ಜಮೀನನ್ನ ಕೊಡಿಸಿದ್ದಾರೆ. ಇದಕ್ಕಲ್ಲ ರೇಷ್ಮೆ ಇಲಾಖೆ ಕೊಟ್ಟಿದ್ದು, ಅದನ್ನ ಜವಳಿ ನಾನ್ ಚೇಂಜ್ ಮಾಡಿಸಿದ್ರೆ ನಿಮ್ಮ ಅಧ್ಯಕ್ಷತೆಯಲ್ಲಿ ನೀವು ಮಿನಿಸ್ಟರ್ ಜಾಗ- ನಾನ್ ಚೇಂಜ್ ಈ ಮಾಡಿಸಿದ್ರೆ ಜಾಗ ಕೊಟ್ಟಿದ್ದು ವೆಂಕಟಣ್ಣಯ್ಯನವರು. ಶಾಸಕರು ಯಾರು ಚೇಂಜ್ ಮಾಡಕ್ಕಾಗಲ್ಲ, ಸರ್ಕಾರ ಬೇರೆ ಇವತ್ತು- ಡಿಪಾರ್ಟ್ಮೆಂಟ್ ಚೇಂಜ್ ಮಾಡಕ್ಕಾಗಲ್ಲ ಅಂತಾರೆ. ಇವರು ಇವ್ರು ನಾಳೆ KP ಜಾಗನೇ ಚೇಂಜ್ ಮಾಡಿ ಬಸ್ ಸ್ಟ್ಯಾಂಡ್ ಕೊಟ್ಟಿದ್ದೀವಿ. ಮಾತಾಡ್ತೀನಿ. ಈಗ ಇವ್ರು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತಾರೆ, ನಾಳೆ ಇವ್ರು ಮಾಡಿದ್ದನ್ನ ಹೇಳ್ಬೇಕಾಗ್ತದೆ. ಹಿಂದೆ ವೆಂಕಟಣ್ಣಯ್ಯನವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರು ಮಾಡಿರೋದನ್ನು ಜ್ಞಾಪಕ ಮಾಡಿಕೊಳ್ಳೋಣ. ಬಟ್ ಇವತ್ತು ಇವ್ರು ಯಜಮಾನ್ತನ ಕೊಟ್ಟರೆ ಇವ್ರು ಒಳ್ಳೆ ಕೆಲಸ ಮಾಡ್ಲಿ. ವಿಳಂಬ ಆಗ್ತಿದೆಯಲ್ಲ ಸರ್. ಬೇಗ ಬೇಗ ಆದಷ್ಟು ಬೇಗ ಕೊಡ್ತೀವಿ. ಸಾಹೇಬ್ರು ಉಪಮುಖ್ಯಮಂತ್ರಿ